ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಒಂದು ಪಾತ್ರೆ ಇಟ್ಕೊಳ್ಳಿ, ಇಲ್ಲ ಒಂದು ಕಡಾಯಿ ಆದರೂ ಇಟ್ಕೊಳ್ಳಿ. ಇವತ್ತು ಪೀನಟ್ ಬಟರ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಇಲ್ಲಿ 2 ಕಪ್ಪಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ಥರ ಗುಳ್ಳೆ ಎಷ್ಟೇ ಬಂದಿರಬೇಕು, ತೀರಾ ಕಪ್ಪಗಾಗಬಾರ್ದು. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತವೆ ಶೇಂಗಾ. ಇದನ್ನ ಮೇಲ್ಗಡೆದು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಸ್ವಲ್ಪ ಒಣಗಲಿ, ಅದು ಬಿಸಿ ಇರುತ್ತಲ್ಲ, ಸೊ ಅದಕ್ಕೆ ಸಿಪ್ಪೆ ಬಿಡಲ್ಲ. ಸ್ವಲ್ಪ ಆರಿದ ನಂತರ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸೊ ಆವಾಗ ಈ ಥರ ಬಟ್ಟೆ ಸಹಾಯದಿಂದ ಸಿಪ್ಪೆನ ಬಿಡಿಸಿ ಇಟ್ಕೊಳ್ಳಿ. ಇದು ಹೈ ಪ್ರೋಟೀನ್ ಇರುತ್ತೆ. ಜಿಮ್ಮಿಗೆ ಹೋಗೋರು, ಆಮೇಲೆ ಎಕ್ಸಸೈಸ್ ಮಾಡೋರು, ಸ್ಲಿಮ್ ಆಗಿದ್ದಾರೆ ಅಂತಂದರೆ, ಸ್ವಲ್ಪ ವೇಟ್ ಗೇನ್ ಆಗಬೇಕಂತಂದರೆ ಈ ಥರ ಪೀನಟ್ ಬಟ್ರು ತಿನ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೂ ಈ ಪೀನಟ್ ಬಟ್ರನ್ನ ತಿನ್ಬೋದು. ನೋಡಿ, ಒಂದು ಬೌಲಷ್ಟು ಆಗಿದೆ. ಈಗ ದೊಡ್ಡ ಬೌಲಷ್ಟು, ನಾನು ಚಿಕ್ಕ ಬೌಲಷ್ಟು 2 ಕಪ್ ಹಾಕಿದ್ದೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬಾ ಈಸಿ ಪ್ರೊಸೆಸ್ಸು. ಪ್ರೋಟೀನ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಗ್ರೈಂಡ್ ಮಾಡ್ಕೊಳ್ಳಿ, ನುಣ್ಣಗೆ ಪೌಡ್ರ್ ಹಾಕಬೇಕು. ಅದು ಆವಾಗ ತಾನೇ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ. ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ. ಹೆವಿ ಪ್ರೋಟೀನು ಇರುತ್ತೆ ಇದಕ್ಕೆ. ಜಿಮ್ಮಿಗೆ ಹೋಗೋರು ತಗೋಬೋದು. ಆಮೇಲೆ ಚಿಕ್ಕ ಮಕ್ಕಳಿಗೆ ಬ್ರೆಡ್ಡಿಗೆ ಹಚ್ಚಿ ಈ ಥರ ಕೊಟ್ಟರೆ ಪೀನಟ್ ಬಟ್ರು, ಮಕ್ಕಳು ಬೆಳೆಯೋರೆಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಊಟ ಅದು ಒಂದೊಂದ್ಸರಿ ಇಷ್ಟಪಡಲ್ಲ, ಸೊ ಪೀನಟ್ ಬಟ್ರ್ ಈ ಥರ ಮನೇಲಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನುಣ್ಣಗೆ ಆಗಿದೆ. ನಾನೇನು ನೀರೆಲ್ಲ ಏನು ಬಳಸಿಲ್ಲ, ಇದಕ್ಕೆ ನೀರು ಬಳಸಬಾರ್ದು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹನಿ ಹಾಕೋತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಏನಾದರೂ ಕೊಡಬೇಕಾದ್ರೆ ಈ ಥರ ಸ್ವಲ್ಪ ಹನಿ ಹಾಕಿ ಪೀನಟ್ ಬಟರ್ ಮಾಡ್ಕೋಬೋದು. ಇಲ್ಲ ಅಂದರೆ ಹನಿ ನಮ್ಗೆ ಇಷ್ಟ ಆಗಲ್ಲ ಅಂತಂದರೆ ಸ್ಕಿಪ್ಪೂ ಮಾಡ್ಕೋಬೋದು. ನುಣ್ಣಗೆ ಒಂಚೂರು ಡ್ರೈ ಇರಬಾರ್ದು, ಇದು ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ ಅದನ್ನು ಚೆನ್ನಾಗಿ. ಈಗ ಹೊರಗಡೆ ಪೀನಟ್ ಬಟ್ರೆ ನೋಡಿದರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ಆಮೇಲೆ ಪ್ರಿಸರ್ವೇಟಿವ್ ಇರುತ್ತೆ. ಸೊ ಮನೇಲಿ ಈ ಥರ ಮಾಡಿ ಇಟ್ಕೋಬೋದು. ದೊಡ್ಡವರು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತಗೋಬೋದು ಪೀನಟ್ ಬಟ್ರು. ವಯಸ್ಸಾದವರು, ಚಿಕ್ಕವರು, ದೊಡ್ಡವರು ಎಲ್ಲರೂ ತಗೋಬೋದು ಪೀನಟ್ ಬಟ್ರು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೇಮ್ ಅಂಗಡಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರನೇ ಬರುತ್ತೆ ಪೀನಟ್ ಬಟ್ರ್ ಮನೇಲಿ ಮಾಡಿದ್ರೆ. ತುಂಬಾ ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಅಂತೂ ಒಂದು ಏನು ಡಿಫ್ರೆನ್ಸ್ ಇರಲ್ಲ. ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಇಲ್ಲ ಮನೆಯಲ್ಲಿ ಯಾವುದು ಆಯಿಲ್ ಇದೆಯೋ ಅದನ್ನು ಬೇಕಾದರೆ ಬಳಸ್ಬೋದು, ಇಲ್ಲ ಸ್ಕಿಪ್ನು ಮಾಡ್ಕೋಬೋದು, ಪರವಾಗಿಲ್ಲ, ನಡೆಯುತ್ತೆ ಅದು. ನೋಡಿ ನುಣ್ಣಗೆ ಆಗಿದೆ. ಇನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ ನಾನು. ತುಂಬಾ ಸಣ್ಣಗಿರ್ತಾರೆ, ನಾನು ದಪ್ಪನ ಆಗ್ತಾ ಇಲ್ಲ ಅಂತ ಅನ್ನೋರು ಈ ಪೀನಟ್ ಬಟರ್ನ ಮಿಲ್ಕ್ ಶೇಕ್ ಥರ ಮಾಡ್ಕೋಬೋದು, ಇಲ್ಲ ಬ್ರೆಡ್ಡಿಗೆ ಹಚ್ಕೊಂಡು ತಿನ್ಬೋದು. ವೇಟ್ ಗೇನು ಆಗ್ತಾರೆ. ಪ್ರೋಟೀನು ಇರುತ್ತೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳಿ, ಅಂದರೆ ತುಂಬ ದಿವಸದವರೆಗೂ ಬರುತ್ತೆ. ನಾವು ಇದಕ್ಕೇನು ನೀರು ಏನು ಹಾಕಿರಲ್ಲ. ಬೇಕಂದ್ರೆ ಹನಿ ಬೇಕಂದ್ರೂ ಸ್ಕಿಪ್ ಮಾಡ್ಕೋಬೋದು ನೀವು, ಹನಿ ಇಷ್ಟಪಡಲಿಲ್ಲ ಅಂತಂದರೆ. ಸ್ವಲ್ಪ ಸಾಲ್ಟು, ಶೇಂಗಾ ಇದನ್ನ ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಕ್ರೀಮಿ ಸ್ಟ್ರಕ್ಚರ್ ಬಂದಿದೆ. ಇದನ್ನ ಬ್ರೆಡ್ಡಿಗೆ ಹಚ್ಕೊಂಡು ತಿನ್ಬೋದು. ಈ ಥರ ಒಂದು ಬೌಲಲ್ಲಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಗ್ಲಾಸ್ ಕಂಟೈನರಲ್ಲಿ, ಗ್ಲಾಸ್ ಬೌಲಲ್ಲಿ ಇಲ್ಲ ಗ್ಲಾಸ್ ಡಬ್ಬದಲ್ಲಿ ಇಟ್ಕೊಳ್ಳಿ.
ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ಅಂದರೆ ಗಾಳಿ ಅಷ್ಟೊಂದು ಹೋಗಬಾರದು, ಅಂದರೆ ಹಾಳಾಗಿಬಿಡುತ್ತೆ ಬೇಗನೆ. ಸೊ ಅದಕ್ಕೋಸ್ಕರ ಅಷ್ಟೇ. ನೋಡಿ, ಪೀನಟ್ ಬಟ್ರು ರೆಡಿ ಆಯ್ತು ಈಗ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.